ಸರ್, ಈ ಬಂದಿನ ರೆಸಿಡೆನ್ಷಿಯಲ್ ಸರ್ವಿಸ್ಗೆ ತುಂಬಾ ತೊಂದರೆ ಆಗಿದೆ ಸರ್. ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಬಸ್ಗೋಸ್ಕರ ಬೀದಿ ನಿಂತಿದ್ದಾರೆ ಸರ್. ಸರ್, ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಪೇಷಂಟ್ಗೆ ತುಂಬಾ ತೊಂದರೆ ಆಗ್ತಿದೆ ಸರ್. ಈ ಬಂದನ್ನ ಇಮಿಡಿಯೇಟ್ ಕಾಲ್ ಆಫ್ ಮಾಡಲಿಲ್ಲ ಅಂದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಸರ್. ತೆಗಿರಿ ಬಸ್, ಹಿಂಗ್ ನಿಂತ್ಕೊಂಡ್ರೆ ನಾವ್ ಹೆಂಗ್ರಿ ಹೋಗೋದು? ನೀನ್ ಹೇಳ್ದಂತ ಬಸ್ ತೆಗಿಯಕ್ಕಾಗಕ್ಕಿಲ್ಲ, ಹೋಗಮ್ಮ. ಬಸ್ ತೆಗಿಯಲ್ಲ, ಯಾರು ಏನು ಮಾಡಕ್ಕಾಗಕ್ಕಿಲ್ಲ. ಸುಮ್ಮನೆ ಯಾಕೆ ಕೂಗಾಡ್ತೀರಾ? ಹೋಗ್ರಿ, ಬಸ್ಸಲ್ಲಿ ಹೇಳೋದು ಅರ್ಥ ಆಗಲ್ವಾ? ನೀವುಗಳು ಮಾಡ್ತಿರೋ ಬಂದಿಂದ ಎಷ್ಟು ಜನ ಸಾರ್ವಜನಿಕರು ತೊಂದರೆ ಆಗ್ತಿದೆ ಅಂತ ನೀವೇ ನೋಡ್ತಾ ಇದೀರಲ್ಲ. ಸುಮ್ನೆ ಗಾಡಿಗಳನ್ನ ತೆಗೀರಿ. ತೆಗಿಯಂಗಿಲ್ರಿ. ಯಾರು ಏನ ಹೇಳಿದ್ರು ನಮ್ ಗುರುಪಾದಪ್ಪ ಹೇಳೋ ಮಠ ನಾವ್ ಗಾಡಿ ತೆಗಿಯಂಗಿಲ್ರಿ. ನಿಮ್ ಗುರುಪಾದಪ್ಪ ಅವ್ರು ಸಾವಿರಾರು ಹೇಳ್ಬೋದ್ರಿ. ನೀವುಗಳು ಮಾಡ್ತಿರೋ ಬಂದಿಂದ ಸ್ಕೂಲ್ ಮಕ್ಳಿಂದ ಹಿಡಿದು ಸಾರ್ವಜನಿಕರವ್ರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಗೊತ್ತೇನ್ರಿ? ನೀವ್ ಏನ ಹೇಳಿ, ಆ ಗುರುಪಾದಪ್ಪನೇ ನಮ್ ಸರ್ಕಾರ. ಅವ್ನ್ ಎದ ಹಾಕೊಂಡವ್ರು ಯಾರು ಬಾಳ ಹಂಗಿಲ್ಲ, ಬದುಕೋಂಗಿಲ್ರಿ. ನೆನ್ಪಿಟ್ಕೊಳ್ರಿ. ಅಂಕಲ್, ಇವತ್ತು 9ವರೆಗೆ ಎಕ್ಸಾಮ್ ಇದೆ. ಹೋಗ್ಲಿಲ್ಲ ಅಂದ್ರೆ ವರ್ಷ ಪೂರ್ತಿ ಹಾಳಾಗುತ್ತೆ. ಹೇಳಿ ಅಂಕಲ್, ಹೇಳಿ ಪ್ಲೀಸ್. ಕೇಳಿದ್ರ? ತನ್ನ ಮಗು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ತಂದೆ ತಾಯಿಗಳು ಸ್ಕೂಲ್ ಕಳಿಸ್ತಾರೆ. ವರ್ಷ ಪೂರ್ತಿ ಸ್ಕೂಲ್ಗೆ ಹೋಗಿ ಇವತ್ತೊಂದಿನ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಈ ಮಗು ಭವಿಷ್ಯ ಹಾಳಾಗುತ್ತೆ. ಇದನ್ನೇ ನಿಮ್ ಗುರುಪಾದ ಬಂದ್ ಕೇಳ್ತಾನ? ಮರ್ಯಾದೆಯಿಂದ ಗಾಡಿ ತೆಗೀರಿ. ನಾವು ಅಷ್ಟೇ ಮರ್ಯಾದೆಯಿಂದ ಹೇಳಿ ಕರ್ತೀವ್ರಿ. ಯಾವ್ದೇ ಕಾರಣಕ್ಕೂ ಗಾಡಿ ತೆಗಿಯಂಗಿಲ್ಲ. ಅದೇನ್ ಮಾಡ್ತೀರ ಮಾಡ್ಕೋರಿ. ಹಾ, ಅಯ್ಯೋ, ದಾರಿ ಬಿಡಿ ಅಪ್ಪ. ಏನಾಯ್ತು ಲಕ್ಷ್ಮಿ? ಏನಾಯ್ತು ಮಗುಗೆ? ಏನ್ ಮಾಡ್ಕೊಂಡ್ಯಪ್ಪ? ವಿಶ್ವ ಮಾಡಿ ಮೇಲೆ ಬಿದ್ದು ಪೆಟ್ಟು ಮಾಡ್ಕೊಂಡಾನ. ಬಹಳ ರಕ್ತ ಹೋಗೈತಿ. ಎಷ್ಟಿರ್ತಪ್ಪೆ ಅನ್ರಿ. ದವಾಖಾನೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಯಾರು ಆಟೋದವ್ರು ಬರೋವಲ್ರು, ಯಾರು ಗಾಡಿ ತೆಗಿಯೋದಿಲ್ಲ ಅಂತಾರ. ಹಿಂಗ ಆಗ್ಬಿಟ್ರೆ ಸತ್ತು ಹೋಗ್ತಾನ್ರಿ ಇವ. ನೀವ್ ಹಿಂಗ್ ವಿಚಾರ ಮಾಡ್ಕೊಂಡ್ ತಿಂತ್ರ ನಮ್ ಮಗು ನಮಗ್ ಸಿಗೋದಿಲ್ರಿ, ಸಿಗೋದಿಲ್ಲ. ಮಗುನ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಗಾಡಿನ ಒಂದ್ ನಿಮಿಷ. ನೀವುಗಳೇನಾದ್ರೂ ಈಗ ಬಸ್ ತೆಗೆದ್ರೆ ನಾನ್ ಬಸ್ಸಿಗೆ ಬೆಂಕಿ ಹಚ್ಬೇಕಾಗುತ್ತೆ. ನಿನ್ ಮಗು ತೊಂದ್ರೆ ಆಯ್ತು ಅಂತ ನೀನ್ ಬಸ್ ತೆಗೆ ಕೊಟ್ಟಿದ್ಯಲ್ಲ, ಇವರೆಲ್ಲ ಏನ್ ಮಕ್ಳಲ್ವಾ? ನೀವುಗಳು ಮಾಡ್ತಿರೋ ಬಂದಿಂದ ಊರ್ ಜನಗಳಿಗೆಲ್ಲ ತೊಂದ್ರೆ ಆಗ್ತಿದ್ಯಲ್ಲ, ಅವಾಗ ನೀನ್ ಮಾಡಿದ ತಪ್ಪು ಅಂತ ನಿಂಗ್ ಅನ್ಸ್ತಿಲ್ಲ? ಈ ಸಮಯದಾಗ ಹಿಂಗೆಲ್ಲ ಮಾತಾಡ್ಬೇಡಿ ಸರ್. ನಿಮ್ಮ ಕೈ ಮುಗಿತೀನಿ. ನನಗಿರೋದು ಒಂದೇ ಮಗು ಸರ್. ದಯವಿಟ್ಟು ಗಾಡಿ ತೆಗಿಲಿಕ್ ಬಿಡಿ ಪ್ಲೀಸ್ ಸಾಹೇಬ್ರ. ನಿನ್ ಮಗು ಹೆಚ್ಚು ಕಮ್ಮಿ ಆದ್ರೆ ಆ ಗುರುಪಾದ ಬಂದ್ ಕಾಪಾಡ್ತಾನ. ಈ ಮಗು ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಬಂದದ್ರ ಭವಿಷ್ಯ ಬರೀತಾನ. ಹಾಕಿ ತೆಗೆದ್ರೆ ನಾವು ನೀವೆಲ್ಲ ಪಬ್ಲಿಕ್ ರೀ. ಮೊದ್ಲು ಪಬ್ಲಿಕ್ ಪ್ರಾಬ್ಲಮ್ ನ ಸ್ಪಂದಿಸೋದನ್ನ ಕಲ್ತ್ಕೊಳ್ಳಿ. ನಾವೆಲ್ಲ ಒಟ್ಟಾಗಿದ್ರೆ ಅಂತ 1000 ಜನ ಗುರುಪಾದ ಬಂದ್ರು ನಮ್ಮನ್ನೇನು ಮಾಡಕ್ಕಾಗಲ್ಲ. ಒಳ್ಳೆ ವಿಷಯಕ್ಕೆ ಬಂದ್ ಮಾಡಿ ಒಪ್ಕೊಳ್ಳೋಣ. ಯಾವನ ರೌಡಿ ಸತ್ತ ಅಂತೆಲ್ಲ ಬಂದ್ ಮಾಡಕ್ ಕೊಟ್ಟಿದ್ರಲ್ರಿ. ಬನ್ರಿ ಇಲ್ಲಿ. ಮೊದ್ಲ ಆ ಮಗುಗ್ ಹಾಸ್ಪಿಟಲ್ ಹೋಗೋ ವ್ಯವಸ್ಥೆ ಮಾಡ್ರಿ. ತುಂಬಾ ಥ್ಯಾಂಕ್ಸ್ ಸಾಹೇಬ್ರ. ಲೆಸಿನ ನೀ ಗಾಡಿ ತೆಗಿಯೋ, ಗಾಡಿ ತೆಗಿ. ಆಯ್ತಲ್ಲ, 1000 ಜನ ಗುರು ವಂಶದವ್ರು ಬಂದ್ರು ನಮ್ಮನ್ನ ಏನು ಮಾಡಕ್ ಆಗಕ್ಕಿಲ್ಲ. ನಡೀರ ಬಂದ ಗಾಡಿ ತೆಗೆನ. ಗಂಡೆದೆ ಗೌಡ ಇವನು